ಎಲ್ಲ ಕರ್ನಾಟಕದ ಮಂದಿಗೆ ಈ ಕಲಬುರಗಿ ಕನ್ನ ವೆಂಕಟೇಶ್ ಮಾಡುವ ನಮಸ್ಕಾರಗಳು. ಎಲ್ರು ಸೂಪರ್ ಆಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಷಯ ಬಂದ್ಬಿಟ್ಟು ಪಡಿತರ ಚೀಟಿಯಲ್ಲಿ OTP ತೆಗೆದ್ರಿಂದ ಶ್ರಮಜೀವಿಗಳಿಗೆ ಕಂಟಕ ತುಂಬಾ ಆಗಿದೆ. ಜೊತೆಗೆ 10 ತಿಂಗಳಿಂದ ಹೊಸ ಪಡಿತರ ಚೀಟಿಗಳಿಗೆ ಅಪ್ರೂವಲ್ ಕೊಟ್ಟಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಸರ್ವರ್ ಪ್ರಾಬ್ಲಮ್. ಈ 3 ಪ್ರಾಬ್ಲಮ್ ಇವತ್ತಿನ ವಿಷಯ ವಸ್ತುವಾಗಿ ನಾನು ತಗೊಂಡಿದ್ದೀನಿ. ಜೊತೆಗೆ ಕರ್ನಾಟಕದಲ್ಲಿ ಎಷ್ಟು ಪಡಿತರ ಚೀಟಿಗಳಿದೆ ಅಂದ್ರೆ ರೇಷನ್ ಕಾರ್ಡ್ಗಳಿದೆ, ಅದರಲ್ಲಿ ಎಷ್ಟು APL ಇದೆ, ಎಷ್ಟು BPL ಇದೆ, ಎಷ್ಟು ಅಂತ್ಯೋದಯ ಇದೆ, ಅದನ್ನ ಎಷ್ಟು ಜನ ಪಡಿತಾ ಇದ್ದಾರೆ ಎಲ್ಲಾ ಮಾಹಿತಿ ನಾನು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೊಟ್ಟಿದ್ದೀನಿ. ಈ ಬ್ಯಾಕ್ ಗ್ರೌಂಡ್ ಫುಟೇಜ್ ನಾನು ಪ್ರಜಾವಾಣಿ ದಿನಪತ್ರಿಕೆಯಿಂದ ತಗೊಂಡಿದ್ದೀನಿ. ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸುತ್ತಾ ಇವತ್ತಿನ ವಿಷಯದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಮೊದಲನೇದಾಗಿ 10 ತಿಂಗಳಿಂದ ಹೊಸ ಪಡಿತರ ಚೀಟಿಯ ಅರ್ಜಿಗಳೇನು ಹಾಕಿದ್ರಲ್ಲ ಅವನ್ನ ತಾತ್ಕಾಲಿಕ ತಡೆ ಹಿಡಿಯಲಾಗಿದೆ. ಏನಕ್ಕೆ ಹಿಡಿಯಲಾಗಿದೆ ಗೊತ್ತಿಲ್ಲ. ಅದರಲ್ಲಿ 70,000 ಅರ್ಜಿಗಳನ್ನ ಸ್ವಲ್ಪ ಸಿಬ್ಬಂದಿ ವರ್ಗ ಅಪ್ರೂವಲ್ ಅಂದ್ರೆ ಸರ್ಕಾರ ಏನು ಅಪ್ರೂವಲ್ ಕೊಟ್ಟಿತ್ತು, ಅದಕ್ಕೆ ಸಿಬ್ಬಂದಿ ವರ್ಗ ಸ್ವಲ್ಪ ಕೈದಾನ ತಗೊಂಡು ಬೇಗ ಅಪ್ರೂವಲ್ ಕೊಟ್ಟಿದೆ. ಅದರ ಹೊರತಾಗಿ ಇನ್ನು 2 ಲಕ್ಷಕ್ಕಿಂತ ಹೆಚ್ಚು ಹೊಸ ಅರ್ಜಿಗಳು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಸರ್ಕಾರ ಅವುಗಳನ್ನ ಯಾವಾಗ ಅಪ್ರೂವಲ್ಗೆ ಮೂವ್ ಮಾಡುತ್ತೋ ಗೊತ್ತಿಲ್ಲ. ಮೇ ಬಿ ಅಕ್ಕಿ ಭಾಗ್ಯ ಕ್ಯಾನ್ಸಲ್ ಮಾಡಾಕಿದ್ರೆ ಮೇ ಬಿ ಮಾಡ್ಬೋದು. ಬಟ್ ನನ್ನ ಅನಿಸಿಕೆ ಏನಂದ್ರೆ ಅನ್ನಭಾಗ್ಯ ಯೋಜನೆ ರದ್ದಾಗಬಾರ್ದು. ಅದು ತುಂಬಾ ಬಡವರಿಗೆ ಅನುಕೂಲ ಆಗ್ತಾ ಇದೆ, ಇನ್ನೂ ಅನುಕೂಲ ಆಗ್ಬೇಕು. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಬಡತನ ಇದೆ. ಬಟ್ ಅಕ್ಕಿ ಏನು ಅನ್ನಭಾಗ್ಯ ಯೋಜನೆ ಇದೆಯಲ್ಲ ಅದು ತುಂಬಾ ಸಹಾಯವಾಗಿದೆ. ಅದ್ರ ಜೊತೆಗೆ ಪಾಪ 2 ಲಕ್ಷ ಹೊಸ ಅರ್ಜಿದಾರಿದ್ದರು, ಅವರಲ್ಲಿ ಯಾರು ಅರ್ಹರು ಅವ್ರಿಗೆ ಮಾತ್ರ ಕೊಡಿ, ಬಟ್ ಆದ್ರೆ ಬೇಗ ಅಪ್ರೂವಲ್ ಕೊಡಿ ಅಂತ ಹೇಳ್ತಾ ಈಗ ಮುಂದಿನ ವಿಷಯಕ್ಕೆ ಹೋಗೋದಾದ್ರೆ, ಸರ್ವರ್ ಸಮಸ್ಯೆ. ಪಡಿತರ ಚೀಟಿಯಲ್ಲಿ ತಿದ್ದುಪಡಿಗೋಸ್ಕರ 3 ತಿಂಗಳು 4 ತಿಂಗಳು ಏನು ಟೈಮ್ ಕೊಡ್ತೀರ, ಆದ್ರೆ ಹೊಸ ಅರ್ಜಿ ಹಾಕೋಕೆ 2 ದಿವಸ, 2 ದಿವಸದಲ್ಲಿ 2 ಅವರ್, 1 ದಿವಸದಲ್ಲಿ 2 ಅವರ್, ಅದನ್ನು ವಿಶೇಷವಾಗಿ 1 ರಿಂದ 3 ಅದು ಪೀಕ್ ಅವರ್ ಇರುತ್ತೆ. ಇಂಟರ್ನೆಟ್ ನ ಯೂಸ್ ಮಾಡೋದು ಸಂಖ್ಯೆ ಆ ಟೈಮಲ್ಲಿ ಹೆಚ್ಚಿಗೆ ಇರುತ್ತೆ. ನಮ್ಮ ಸರ್ಕಾರಿ ಸರಬರಾರುಗಳು 1 ಅರ್ಜಿ ಹಾಕಕ್ಕೆ 40 ನಿಮಿಷ ತಗೊಳುತ್ತೆ. ಇಂಥ ಟೈಮ್ನಲ್ಲಿ ತಾವುಗಳು 8 ಗಂಟೆಯಿಂದ ಮೇಲೇನೋ ಅಥವಾ ಬೆಳಿಗ್ಗೆ 10ರಿಂದ 5 ಗಂಟೆವರೆಗೆ ಹಾಕಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕಾದ್ರೂ ಉಪಯೋಗ ಆಗುತ್ತೆ. ಅದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಸರ್ವರ್ ಸಮಸ್ಯೆನ ಬೇಗ ನಿವಾರಣೆ ಮಾಡಿ. ಈಗ ನೆಕ್ಸ್ಟ್ ಸಮಸ್ಯೆ ಬಂದ್ಬಿಟ್ಟು OTP ಕ್ಯಾನ್ಸಲ್ ಮಾಡಾಕಿರೋದು. ಅಲ್ಲ, ಸರ್ಕಾರ ಏನಕ್ಕೆ OTP ಕ್ಯಾನ್ಸಲ್ ಮಾಡಾಕಿದೆ ಅನ್ನೋದನ್ನ ಇಲ್ಲಿವರೆಗೂ ಮಾಹಿತಿ ನೀಡಿಲ್ಲ. ಏನಕ್ಕೆ OTP? ನಾವೆಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ, ನ್ಯೂಸ್ ಚಾನಲ್ಗಳನ್ನ ಸರ್ಚ್ ಮಾಡಿದ್ವಿ, ನ್ಯೂಸ್ ಪೇಪರ್ಗಳನ್ನ ಓದಿದ್ವಿ, ರಿಸರ್ಚ್ ಮಾಡಿದ್ರೆ ಸರ್ಕಾರ ಕಡೆಯಿಂದ OTP ಕ್ಯಾನ್ಸಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ, ಅಧಿಕೃತ ಆದೇಶ ಬಂದಿದೆ. ಹೊರತು ಏನಕ್ಕೆ OTP ನ ಕ್ಯಾನ್ಸಲ್ ಮಾಡಾಕಿದ್ರು ಗೊತ್ತಿಲ್ಲ. ಬಟ್ ಈ OTPಗಳು ಕ್ಯಾನ್ಸಲ್ ಮಾಡಾಕಿರೋದ್ರಿಂದ ಈ ದುಡಿಯುವ ವರ್ಗದ ಜನತೆಗೆ ತುಂಬಾ ಕಂಟಕ ಆಗಿದೆ, ಅಂದ್ರೆ ಸಮಸ್ಯೆ ಆಗಿದೆ. ಯಾವ ರೀತಿ ಸಮಸ್ಯೆ ಅಂದ್ರೆ, ದುಡಿಯುವ ವರ್ಗ ಏನಿದೆಯಲ್ಲ ಅದು ದೈಹಿಕವಾಗಿ ದುಡಿಮೆ ಮಾಡ್ತಕ್ಕಂತ ಕೆಲಸಗಾರರು, ಅಂದ್ರೆ ಗಾರೆ ಕೆಲಸ ಆಗಿರ್ಬೋದು, ಕಬ್ಬಣ ಕಾಯಿಸೋ ಕೆಲಸ ಆಗಿರ್ಬೋದು, ರೋಡ್ ಕೆಲಸ ಆಗಿರ್ಬೋದು, ಡಾಂಬರ್ ಕೆಲಸ ಆಗಿರ್ಬೋದು, ಬೋರ್ವೆಲ್ ಕೆಲಸ ಆಗಿರ್ಬೋದು, ಕಟ್ಟಿಗೆ ಕಡಿವೆ ಕೆಲಸ ಆಗಿರ್ಬೋದು, ಇನ್ನು ಕೃಷಿ ಕೆಲಸ ಆಗಿರ್ಬೋದು, ಇವರೆಲ್ಲಾನು ದೈಹಿಕವಾಗಿ ಶ್ರಮಜೀವಿಗಳು. ಅವ್ರಿಗೆ ತಂಬು ಆಗಲ್ಲ, ಅವ್ರಿಗೆ ಈ ಗೇರೆಗಳೆಲ್ಲ ಅಳಿಸಿರುತ್ತೆ, ಕೆಲಸ ವರ್ಕ್ ಮಾಡಿ 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 ತಂಬೆಲ್ಲ ಹೋಗಿರುತ್ತೆ. ಅದಕ್ಕಾಗಿ ಅವರು OTP ಮೂಲಕ ತಮ್ಮ ಸೌಲಭ್ಯನ ಪಡಿತಾ ಇದ್ರು. ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಾಕಿದೆ. ಇದರಿಂದ ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಯಾವ್ದ್ಯಾವ್ದಕ್ಕೂ ಬೃಹತ್ತಿಂದ ಹೋಗಿ ಬೆಂಗಳೂರಿನ ಹೋಗ್ಬಿಟ್ಟು ಕ್ರಿಯೇಟರ್ ಮಾಡ್ತಾ ಇದ್ದೀರಾ, ಅದು ಯಾವ ಪುಣ್ಯಾರ್ಥಕ್ಕಂತ ಗೊತ್ತಾಗ್ತಾ ಇಲ್ಲ. ಅದೇನು ತಮ್ಮ ಹೆಸರು ಶಾಶ್ವತ ಇರ್ಲಿ ಅನ್ನೋಕ್ಕೋಸ್ಕರ ಮಾಡ್ತೀರ ನಮಗ್ ಗೊತ್ತಿಲ್ಲ. ಆದ್ರೆ ಬಡವರಿಗೆ ಫೆಸಿಲಿಟಿಗಳನ್ನ ಕಟ್ ಮಾಡೋದ್ರಿಂದ ನಿಮ್ಗೆ ಏನ್ ಸಿಗ್ತಿದೆ ಗೊತ್ತಿಲ್ಲ. ಇಷ್ಟೆಲ್ಲ ಇದ್ರೆ ಏನಕ್ಕೆ ನೀವು ಗ್ಯಾರಂಟಿಗಳನ್ನ ಕೊಡ್ಬೇಕಾಗಿತ್ತು? ಏನಕ್ಕೆ ಗ್ಯಾರಂಟಿಗಳು ಕೊಡ್ಬೇಕಾಗಿತ್ತು? 2 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಸತ್ಯವಾಗಿ ಎರಡು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ರೇಷನ್ ಕಾರ್ಡ್ಗಳು ಹೊಸ ಅಪ್ರೂವಲ್ ಆಗ್ತಾ ಇಲ್ಲ. ಇದ್ರ ಜೊತೆಗೆ OTP ತೆಗೆದು ಹಾಕಿರೋದ್ರಿಂದ ಬಡತನದಲ್ಲಿ ಇರ್ತಕ್ಕಂಥ ತುಂಬಾ ಬಡ ವ್ಯಕ್ತಿಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಜನನು ಏನಂದ್ರೆ ಎಲ್ಲಾ ವರ್ಗದವರು ಓದಿರ್ತಾರಂತ. ಬನ್ನಿ ನಮ್ ಕಡೆ ಬೀದರ್, ಯಾದಗಿರಿ, ರಾಯಚೂರು, ಗದಗು, ಹಾವೇರಿ, ಕೊಪ್ಪಳ, ಈ ಜಿಲ್ಲೆಗಳಿದಾವಲ್ಲ, ಇಲ್ಲಿ ಇನ್ನೂ ಬಡತನ ಇದೆ.
ಇನ್ನೂ ಜನ 10th ವರೆಗೂ ಓದೋದೆ ಹಬ್ಬಬ್ಬ ಅಂದ್ರೆ ತುಂಬಾ ದೊಡ್ಡದಾಯ್ತು. ಅಲ್ಲಿ ಎಲ್ಲ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆಲ್ಲ ತುಂಬಾ ಕಷ್ಟ ಕೊಟ್ಟಂಗಾಗುತ್ತೆ. OTP ಕ್ಯಾನ್ಸಲ್ ಮಾಡಿರೋದು ತುಂಬಾ ತಪ್ಪು. ಈಗ ಏನ್ ಹೇಳ್ತಿದಾರೆ ಅಂದ್ರೆ ಐ ಸ್ಕ್ಯಾನರ್ ನ ನಾವು ಮುಂದೆ ಅಳವಡಿಸ್ತೀವಿ ಅಂತಿದ್ದಾರೆ. ಐ ಸ್ಕ್ಯಾನರ್ ಅಲ್ಲೂ ಈಗ ಒಬ್ಬೊಬ್ರಿಗೆ ಏನಾದ್ರು ಕಣ್ಣಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಅಂತವ್ರಿಗೆ ಏನ್ ಮಾಡ್ಬೇಕು? ಹಾಗಾಗಿ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೋಬೇಕು. OTP ಇವತ್ತಿನ ಪಡಿತರ ಚೀಟಿಯ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ನನಗೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಜೊತೆಗೆ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅಂಟಿಲ್ ಇನ್ನೊಂದು ಮುಂದಿನ ವಿಡಿಯೋ ಬರೋ ತನಕ ನಿಮ್ಗೆ ಬಬ್ಲಾದಿ ಬೈಲಪ್ಪ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ